ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತಾ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 62ನೆಯ ಅಧ್ಯಾಯವಾದ ಅನಂತ ತೃತೀಯ ವ್ರತದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮನುಚಕ್ರವರ್ತಿಯು ಕೇಳುತ್ತಾನೆ, ದೇವ ಜನಾರ್ದನ, ಸೌಭಾಗ್ಯವನ್ನು ಆರೋಗ್ಯವನ್ನು ಕೊಟ್ಟು ಪರಲೋಕದಲ್ಲಿ ಅಕ್ಷಯ ಫಲಪ್ರದವಾಗಿ ಸ್ವರ್ಗಾದಿ ಭೋಗವನ್ನು ಮೋಕ್ಷ ಸುಖವನ್ನು ಉಂಟುಮಾಡುವ ವ್ರತವಾವುದೋ ಅದನ್ನು ಹೇಳು. ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ, ಪೂರ್ವದಲ್ಲಿ ತ್ರಿಪುರಾಂತಕನಾದ ಪರಮೇಶ್ವರನು ಕೈಲಾಸ ಶಿಖರದಲ್ಲಿ ಕುಳಿತಿದ್ದನು. ಅವನಿಗೂ ಪಾರ್ವತಿಗೂ ಸುಂದರವೂ ಧರ್ಮಮಯವೂ ಆದ ಕಥೆಗಳ ವಿಷಯದಲ್ಲಿ ಸಂವಾದವು ನಡೆಯುತ್ತಿತ್ತು. ಅವಳ ಪ್ರಶ್ನೆಗೆ ಸೌಖ್ಯವನ್ನು ಮೋಕ್ಷವನ್ನು ಕೊಡುವ ಈ ಮುಂದಿನ ವೃತ್ತಾಂತವನ್ನು ಉತ್ತರವಾಗಿ ಹೇಳಿದನು. ಅದನ್ನೇ ಈಗ ನಿನಗೆ ಹೇಳುವೆನು. ಈಶ್ವರನು ಹೇಳುತ್ತಾನೆ, ಓ ದೇವಿ, ಗಮನದಿಂದ ಕೇಳು. ಪುರುಷರಿಗೂ ಸ್ತ್ರೀಯರಿಗೂ
ಅನಂತ ಪುಣ್ಯ ಫಲವನ್ನು ಕೊಡುವ ಅತಿ ಶ್ರೇಷ್ಠವಾದ ಪೂಜಾ ವಿಧಾನವನ್ನು ಹೇಳುವೆನು. ಭಾದ್ರಪದ, ವೈಶಾಖ ಇಲ್ಲವೇ ಪವಿತ್ರವೆನಿಸಿದ ಮಾರ್ಗಶಿರ ಈ ತಿಂಗಳ ಶುಕ್ಲಪಕ್ಷದ ತೃತೀಯೆಯಲ್ಲಿ ಬಿಳಿ ಸಾಸುವೆಯಿಂದ ಶಾಸ್ತ್ರೋಕ್ತವಾಗಿ ಸ್ನಾನ ಮಾಡಬೇಕು. ಗೋರೋಚನ, ಗೋಮೂತ್ರ, ಹೊಸದಾದ ಗೋಮಯ ಇವನ್ನು ಮೊಸರು ಮತ್ತು ಶ್ರೀಗಂಧದೊಡನೆ ಬೆರೆಸಿ ಹಣೆಯಲ್ಲಿ ತಿಲಕವಿಟ್ಟುಕೊಳ್ಳಬೇಕು. ಅದು ಸೌಭಾಗ್ಯವನ್ನು ಆರೋಗ್ಯವನ್ನು ಕೊಡತಕ್ಕುದು. ಲಲಿತಾದೇವಿಗೆ ಸದಾ ಪ್ರಿಯಕರವಾದುದು. ಪ್ರತಿಯೊಂದು ಪಕ್ಷದ ತೃತೀಯೆಯ ದಿನ ಪುರುಷನು ಹೊಂಬಣ್ಣದ ಪಂಚೆಗಳನ್ನು, ಹೆಂಗಸಾದರೆ ಶುದ್ಧ ಮನಸ್ಕಳಾಗಿ ಕೆಂಪು ಬಟ್ಟೆಗಳನ್ನು ಧರಿಸಬೇಕು. ವಿಧವೆಯು ಕಾವಿಯಲ್ಲಿ ಅದ್ದಿದ ಸೀರೆಯನ್ನು, ಕುಮಾರಿಯು ಬಿಳಿಯ ಸೀರೆಯನ್ನು ಉಡಬೇಕು. ದೇವಿಗೆ ಪಂಚಗವ್ಯದಿಂದಲೂ ಬಳಿಕ ಶುದ್ಧವಾದ ಹಾಲು, ಜೇನುತುಪ್ಪ, ಗಂಧ ಪುಷ್ಪೋದಕ ಇವುಗಳಿಂದಲೂ ಅಭಿಷೇಕ ಮಾಡಬೇಕು. ಬಿಳಿಯ ಹೂಗಳನ್ನು ಧರಿಸಿ ಬಗೆ ಬಗೆಯ ಹಣ್ಣುಗಳನ್ನು ನೈವೇದ್ಯ ಮಾಡಬೇಕು. ಎಲೆ ಚಾರುಮುಖಿ, ಕೊತ್ತಂಬರಿ ಬೀಜ, ಉಪ್ಪು, ಜೀರಿಗೆ ಇವುಗಳನ್ನು ಬೆಲ್ಲ, ಹಾಲು, ತುಪ್ಪಗಳೊಡನೆ ಬೆರೆಸಿ ದೇವಿಗೆ ಅರ್ಪಿಸಬೇಕು. ಬಿಳಿಯ ಅಕ್ಷತೆ, ಎಳ್ಳು ಇವುಗಳಿಂದ ಪಾದಾದಿಯಾಗಿ ಪ್ರತಿಯೊಂದು ಪಕ್ಷದಲ್ಲಿಯೂ ಅರ್ಚನೆಯನ್ನು ಮಾಡಬೇಕು. ವರವನ್ನು ಕರುಣಿಸುವಾಕೆಗೆ ನಮಸ್ಕಾರವೆಂದು ಪಾದಗಳನ್ನು, ಸಂಪತ್ ಸ್ವರೂಪಿಣಿಗೆ ನಮಸ್ಕಾರವೆಂದು ಹಿಮ್ಮಡಿಗಳನ್ನು, ಶೋಕರಹಿತೆಗೆ ನಮಸ್ಕಾರವೆಂದು ಮೊಣಕಾಲುಗಳನ್ನು, ಪಾರ್ವತಿಗೆ ನಮಸ್ಕಾರವೆಂದು ಮಂಡಿಗಳನ್ನು ಅರ್ಚಿಸಬೇಕು. ಮಂಗಲಕಾರಿಣಿಗೆ ನಮಸ್ಕಾರವೆಂದು ತೊಡೆಗಳಲ್ಲಿ, ವಾಮದೇವಿಗೆ ನಮಸ್ಕಾರವೆಂದು ಕಟಿಪ್ರದೇಶದಲ್ಲಿ, ಪದ್ಮೋದರೆಗೆ ನಮಸ್ಕಾರವೆಂದು ಜಠರದಲ್ಲಿ, ಕಾಮಶ್ರೀಗೆ ನಮಸ್ಕಾರವೆಂದು ಉದರದಲ್ಲಿ ಪುಷ್ಪಾರ್ಚನೆಯನ್ನು ಸಲ್ಲಿಸಬೇಕು. ಸೌಭಾಗ್ಯಪ್ರದೆಗೆ ನಮಸ್ಕಾರವೆಂದು ಕೈಗಳನ್ನು, ಮಂದಹಾಸ ಸಹಿತವಾದ ಮುಖಕಾಂತಿಯುಳ್ಳವಳಿಗೆ ನಮಸ್ಕಾರವೆಂದು ಬಾಹುಗಳನ್ನು, ಕನ್ನಡಿಯಲ್ಲಿ ನೆಲೆಸಿರುವಾಕೆಗೆ ನಮಸ್ಕಾರವೆಂದು ಮಂದಹಾಸವನ್ನು ಪೂಜಿಸಬೇಕು. ಗೌರಿಗೆ ನಮಸ್ಕಾರವೆಂದು ನಾಸಿಕೆಯನ್ನು, ಉತ್ಪಲೆಗೆ ನಮಸ್ಕಾರವೆಂದು ಕಣ್ಣುಗಳನ್ನು, ತುಷ್ಟಿಗೆ ನಮಸ್ಕಾರವೆಂದು ಹಣೆಯನ್ನು, ಕಾತ್ಯಾಯನಿಗೆ ನಮಸ್ಕಾರವೆಂದು ಮುಂಗುರುಳು ಮತ್ತು ತಲೆಯನ್ನು ಅರ್ಚಿಸಬೇಕು. ಗೌರಿಗೆ ನಮಸ್ಕಾರ, ಧೃತಿಗೆ ನಮಸ್ಕಾರ, ಕಾಂತಿಗೆ ನಮಸ್ಕಾರ, ಶ್ರೀಗೆ ನಮಸ್ಕಾರ, ಲಲಿತೆಗೆ ನಮಸ್ಕಾರ, ವಾಸುದೇವಿಗೆ ನಮಸ್ಕಾರ ನಮಸ್ಕಾರ. ಶಾಸ್ತ್ರೋಕ್ತವಾಗಿ ಹೀಗೆ ಪೂಜಿಸಿ ಮುಂಭಾಗದಲ್ಲಿ 12 ಎಸಳುಗಳಿಂದಲೂ ಕರ್ಣಿಕೆಯಿಂದಲೂ ಕೂಡಿದ ಪದ್ಮವನ್ನು ಕುಂಕುಮದಿಂದ ಬರೆಯಬೇಕು. ಪೂರ್ವ ದಿಕ್ಕಿನಲ್ಲಿ ಗೌರಿಯನ್ನು, ಆಗ್ನೇಯದಲ್ಲಿ ಅಪರ್ಣೆಯನ್ನು, ದಕ್ಷಿಣದಲ್ಲಿ ಭವಾನಿಯನ್ನು, ನೈಋತ್ಯದಲ್ಲಿ ರುದ್ರಾಣಿಯನ್ನು ವಿನ್ಯಾಸ ಮಾಡಬೇಕು. ಪಶ್ಚಿಮದಲ್ಲಿ ನಿರಂತರವಾಗಿ ಮದನವಾಸಿನಿ ಎನಿಸಿದ ಸೌಮ್ಯೆಯನ್ನು, ವಾಯವ್ಯದಲ್ಲಿ ಪಾಟಲೆಯನ್ನು ಆವಾಹನ ಮಾಡಬೇಕು. ನಡುವೆ ಉಳಿದಿರುವ 4 ಎಸಳುಗಳ ಮೇಲೆ ಕ್ರಮವಾಗಿ ಮಾಂಸಾಂಗಿ, ಮಂಗಲೆ, ಕುಮುದೆ ಮತ್ತು
ಸತಿಯರನ್ನು ಸ್ಥಾಪನ ಮಾಡಬೇಕು. ಇವೆಲ್ಲಕ್ಕೂ ಮಧ್ಯದಲ್ಲಿ ಕರ್ಣಿಕೆಯ ಮೇಲೆ ರುದ್ರನನ್ನು ಲಲಿತೆಯನ್ನು ವಿನ್ಯಾಸ ಮಾಡಬೇಕು. ಹೂಗಳಿಂದಲಾಗಲಿ ಅಕ್ಷತೆಗಳಿಂದಲಾಗಲಿ ಆವಾಹನ ಮಾಡಿ ನಮಸ್ಕರಿಸಬೇಕು. ಗಾನವನ್ನು ಮಂಗಲ ವಾದ್ಯಗಳನ್ನು ಮಾಡಿಸಬೇಕು. ಸುಮಂಗಲಿಯರಿಗೆ ಕೆಂಪು ಸೀರೆಗಳನ್ನು, ಕೆಂಪು ಬಣ್ಣದ ಹೂವನ್ನು, ಗಂಧವನ್ನು ಕೊಟ್ಟು ಪೂಜಿಸಬೇಕು. ಅವರ ತಲೆಯ ಮೇಲೆ ಸಿಂಧೂರವನ್ನು, ಸ್ನಾನ ಚೂರ್ಣವನ್ನು ಉದುರಿಸಬೇಕು. ಏಕೆಂದರೆ ಸಿಂಧೂರ ಚೂರ್ಣದ ಸ್ನಾನವು ದೇವಿಗೆ ಅತಿ ಪ್ರಿಯವಾದುದು. ಅನಂತರ ಪೂಜೆಯನ್ನು ಮಾಡಿಸಿದ ಗುರುವನ್ನು ಅಕ್ಕರೆಯಿಂದ ಅರ್ಚಿಸಬೇಕು. ಗುರುವಿಗೆ ಪೂಜೆಯು ಸಲ್ಲದ ಕಡೆಯಲ್ಲಿ ನಡೆದ ಕರ್ಮಗಳೆಲ್ಲವೂ ವ್ಯರ್ಥವೆನಿಸುವವು. ಗೌರಿಯನ್ನು ಭಾದ್ರಪದ ಮಾಸದಲ್ಲಿ ಬಿಳಿಯ ನೈದಿಲೆಗಳಿಂದಲೂ, ಆಶ್ವಯುಜದಲ್ಲಿ ಬಂಧೂಕ ಪುಷ್ಪಗಳಿಂದಲೂ, ಕಾರ್ತೀಕದಲ್ಲಿ 100 ಎಸಳಿನ ತಾವರೆಗಳಿಂದಲೂ ಪೂಜಿಸಬೇಕು. ಮಾರ್ಗಶಿರ ಮಾಸದಲ್ಲಿ ಜಾಜಿ ಹೂಗಳಿಂದಲೂ, ಪುಷ್ಯ ಮಾಸದಲ್ಲಿ ಹೊಂಬಣ್ಣದ ಗೋರಂಟೆ ಹೂವಿನಿಂದಲೂ, ಮಾಘ ಮಾಸದಲ್ಲಿ ಮೊಲ್ಲೆ ಮತ್ತು ಕೇಸರದ ಹೂಗಳಿಂದಲೂ ಪೂಜಿಸಬೇಕು. ಫಾಲ್ಗುಣ ಮಾಸದಲ್ಲಿ ಲಕ್ಕಿಯ ಹೂವಿನಿಂದಲೋ ಜಾಜಿಯ ಹೂವಿನಿಂದಲೋ ಅರ್ಚಿಸಬಹುದು. ಚೈತ್ರ ಮಾಸದಲ್ಲಿ ಮಲ್ಲಿಗೆ ಮತ್ತು ಅಶೋಕ, ವೈಶಾಖದಲ್ಲಿ ಗಂಧಪಾಟಲ, ಜ್ಯೇಷ್ಠದಲ್ಲಿ ಕಮಲ ಮತ್ತು ಮಂದಾರ, ಆಷಾಢದಲ್ಲಿ ತಾವರೆ, ಶ್ರಾವಣದಲ್ಲಿ ಕದಂಬ ಮತ್ತು ಜಾಜಿ ಈ ಪುಷ್ಪಗಳಿಂದ ದೇವಿಯನ್ನು ಅರ್ಚಿಸಬೇಕು. ಗೋಮೂತ್ರ, ಗೋಮಯ, ಹಾಲು, ಮೊಸರು, ತುಪ್ಪ, ಕುಶೋದಕ, ಬಿಲ್ವಪತ್ರ, ಎಕ್ಕದ ಹೂ, ಗೋಧವೆ, ಗೋಶೃಂಗೋದಕ, ಪಂಚಗವ್ಯ ಮತ್ತು ಬಿಲ್ವಪತ್ರ ಇವನ್ನು ಈ ಹಿಂದೆ ಹೇಳಿದ 12 ತಿಂಗಳಲ್ಲೂ ಕ್ರಮವಾಗಿ ಪ್ರಾಶನ ಮಾಡಬೇಕು. ಭಾದ್ರಪದ ಮಾಸದಿಂದ ಇದನ್ನು ಪ್ರಾರಂಭಿಸಬೇಕು. ಎಲೆ ಮಂಗಳಾಂಗಿ, ಪ್ರತಿ ಪಕ್ಷದಲ್ಲಿಯೂ ತೃತೀಯೆಯ ದಿನ ದಂಪತಿಗಳನ್ನು ಪೂಜಿಸಿ ಭಕ್ತಿಯಿಂದ ಗಂಧ, ಪುಷ್ಪ, ವಸ್ತ್ರಾದಿಗಳನ್ನಿತ್ತು ಸತ್ಕರಿಸಬೇಕು. ಪುರುಷನಿಗೆ ಪೀತಾಂಬರಗಳನ್ನು, ಸ್ತ್ರೀಗೆ ಕೌಸುಂಭವರ್ಣದ ಸೀರೆಗಳನ್ನು ಜೋಡಿಯಾಗಿ ಕೊಡಬೇಕು. ಅವರೆ, ಜೀರಿಗೆ, ಉಪ್ಪು, ಕಬ್ಬಿನ ಜಲ್ಲೆ, ಬೆಲ್ಲ ಇವುಗಳೊಡನೆ ಚಿನ್ನದಿಂದ ಮಾಡಿದ ನೈದಿಲೆ ಹೂ ಸಹಿತವಾಗಿ ಹೂ ಹಣ್ಣುಗಳನ್ನೂ ಕೂಡ ಆಕೆಗೆ ಕೊಡಬೇಕು. ಓ ದೇವಿ, ದೇವೇಶನಾದ ಪರಮೇಶ್ವರನು ನಿನ್ನನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ. ಹಾಗೆಯೇ ನೀನು ನನ್ನನ್ನು ಕೈಬಿಡದೆ ಈ ಸಂಸಾರ ದುಃಖ ಸಾಗರದಿಂದ ಪಾರು ಮಾಡು. ಭಾದ್ರಪದ ಮೊದಲಾದ 12 ತಿಂಗಳುಗಳಲ್ಲಿಯೂ ಯಥಾಕ್ರಮವಾಗಿ ಕುಮುದ, ವಿಮಲ, ಅನಂತ, ಭವಾನಿ, ಸುಧಾ, ಶಿವ, ಲಲಿತ, ಕಮಲ, ಗೌರಿ, ಸತಿ, ರಂಭ ಮತ್ತು ಪಾರ್ವತೀ ದೇವಿಯರು ಪ್ರೀತರಾಗಲೆಂದು ಅನುಸಂಧಾನ ಮಾಡಬೇಕು. ವ್ರತವು ಮುಗಿದ ಬಳಿಕ ಸುವರ್ಣ ಕಮಲ ಸಹಿತವಾಗಿ ಶಯ್ಯಾದಾನ ಮಾಡಬೇಕು. ಪ್ರತಿಯೊಂದು ತಿಂಗಳಲ್ಲೂ 24, 12, 8 ಅಥವಾ 6 ಮಂದಿ ದಂಪತಿಗಳನ್ನು ಪೂಜಿಸಬೇಕು. ಪ್ರಾಜ್ಞನಾದವನು ಮೊದಲು ಗುರುವಿಗೆ ಸತ್ಕಾರವನ್ನು ಮಾಡಿ ಮಿಕ್ಕವರನ್ನು ಬಳಿಕ ಅರ್ಚಿಸಬೇಕು. ಯಾವಾಗಲೂ
ಅಪರಿಮಿತ ಫಲವನ್ನು ಕೊಡತಕ್ಕ ಈ ಅನಂತ ತೃತೀಯ ವ್ರತವನ್ನು ಹೇಳಿದುದಾಯಿತು. ಓ ದೇವಿ, ಈ ವ್ರತವು ಎಲ್ಲ ಪಾಪಗಳನ್ನು ಕಳೆದು ಸೌಭಾಗ್ಯವನ್ನು ಆರೋಗ್ಯವನ್ನು ಹೆಚ್ಚಿಸುವುದು. ದ್ರವ್ಯ ಲೋಭದಿಂದ ಇದರ ನಿಯಮವನ್ನು ಎಂದಿಗೂ ಮೀರಬಾರದು. ಗಂಡಸಾಗಲಿ ಹೆಂಗಸಾಗಲಿ ಜಿಪುಣತನವನ್ನು ಮಾಡಿದರೆ ದುರ್ಗತಿಗಿಳಿಯುವರು. ಶ್ರದ್ಧೆ ಇದ್ದು ತಾವಾಗಿ ವ್ರತವನ್ನಾಚರಿಸಲು ಶುದ್ಧಿ ಇಲ್ಲದ ಬಸುರಿ, ಬಾಣಂತಿ, ಹುಡುಗಿ, ರೋಗಿಷ್ಠೆ ಮುಂತಾದವರು ಇತರರಿಂದ ಮಾಡಿಸಬೇಕು. ಅವರು ಹಗಲು ಉಪವಾಸವಿದ್ದು ರಾತ್ರಿ ಭೋಜನವನ್ನು ಮಾಡಬಹುದು. ಅನಂತ ಫಲಪ್ರದವಾದ ಈ ತೃತೀಯ ವ್ರತವನ್ನು ಆಚರಿಸುವಾತನು 100 ಶತಕೋಟಿ ಕಲ್ಪಗಳ ಕಾಲ ಪೂರ್ಣವಾಗಿ ಶಿವಲೋಕದಲ್ಲಿ ಮಾನ್ಯನಾಗುವನು. ಬಡವನೇ ಆಗಲಿ ಉಕ್ತ ಕಾಲದಲ್ಲಿ ಉಪವಾಸವಿದ್ದು 3 ವರ್ಷಗಳ ಕಾಲ ಮಂತ್ರಪೂರ್ವಕವಾಗಿ ಪುಷ್ಪಾರ್ಚನ ರೂಪದಿಂದಲೇ ಈ ವ್ರತವನ್ನು ಆಚರಿಸಿದರೆ ಈ ಹಿಂದೆ ಹೇಳಿದ ಫಲವು ಲಭಿಸುವುದು. ನಾರಿ, ಕುಮಾರಿ ಇಲ್ಲವೇ ವಿಧವೆ ಇವರು ಯಾರೇ ಆಗಲಿ ಈ ವ್ರತಾಚರಣೆಯಿಂದ ಗೌರಿಯ ಅನುಗ್ರಹಕ್ಕೆ ಪಾತ್ರರಾಗಿ ಅದೇ ಫಲವನ್ನು ಪಡೆಯುವರು. ಈ ಪೂರ್ವದಲ್ಲಿ ಹೇಳಿದ ಪಾರ್ವತಿ ವ್ರತವನ್ನು ಓದುವವನು ಅಥವಾ ಕೇಳುವವನು ಇಂದ್ರಲೋಕವನ್ನೈದುವನು. ಇತರರಿಗೆ ಇದರಲ್ಲಿ ಆಸಕ್ತಿಯನ್ನು ಹುಟ್ಟಿಸುವವನೂ ಸಹ ದೇವತೆಗಳು, ದೇವತಾ ಸ್ತ್ರೀಯರು, ಕಿನ್ನರರು ಇವರೆಲ್ಲರಿಂದಲೂ ಮನ್ನಣೆಯನ್ನು ಪಡೆಯುವನು. ಇತಿ ಶ್ರೀಮಾತ್ಸ್ಯೆ ಮಹಾಪುರಾಣೆ ಅನಂತ ತೃತೀಯ ವ್ರತಂ ನಾಮ 62ತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 63ನೆಯ ಅಧ್ಯಾಯವಾದ ರಸಕಲ್ಯಾಣಿ ವ್ರತದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃತಾಸುತಂ. ಶ್ರೀಕೃಷ್ಣಾಯ ನಮಃ.